ನಮಸ್ಕಾರ. ನಾನೇ ಮಂಜಲಿ ಸಲಿಗಮ್ಮ. ಸೊ ನಾನಿವತ್ತು ಬಂದಿರುವಂಥದ್ದು ಇಶಾ ಫೌಂಡೇಶನ್ ವತಿಯಿಂದ ನಡೆಸಿರುವಂಥ ಗ್ರಾಮೀಣೋತ್ಸವಕ್ಕೆ. ಸೊ ನಾನಂತೂ ಎಷ್ಟು ಎಕ್ಸೈಟ್ ಆಗಿದೆ ಅಂತೇಳಿ ಹೇಳಿದ್ರೆ ಅದು ಹೇಳಲಿಕ್ಕೆ ಆಗೋದಿಲ್ಲ. ಬಿಕಾಸ್ ನನ್ನನ್ನು ಈ ಪ್ರೋಗ್ರಾಮ್ಗೆ ಇನ್ವೈಟ್ ಮಾಡಿದ್ರು. ದಾರ್ಶನಿಕರು ಹಾಗೂ ಅನುಭವಿಗಳಾದ ಇಶಾ ಫೌಂಡೇಶನ್ನ ಸಂಸ್ಥಾಪಕರಾಗಿರುವ ಸದ್ಗುರುಗಳು ಇಶಾ ಗ್ರಾಮೋತ್ಸವವನ್ನು ಪ್ರಾರಂಭಿಸಿದರು. 2004ರಲ್ಲಿ ಒಂದು ಪುಟ್ಟ ಗ್ರಾಮದಲ್ಲಿ ನಡೆದ ಇಶಾ ಗ್ರಾಮೋತ್ಸವ ಕಳೆದ 17 ವರ್ಷದಿಂದ ಒಂದು ಸಂಭ್ರಮಾಚರಣೆಯಾಗಿ ಆಚರಿಸಲ್ಪಡುತ್ತಿದೆ. ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ್, ತೆಲಂಗಾಣ, ಕೇರಳ, ಒರಿಸ್ಸಾ ಹೀಗೆ 6 ರಾಜ್ಯ ಮತ್ತು 1 ಯೂನಿಯನ್ ಟೆರಿಟರಿಯಾದ ಪುದುಚೇರಿಯಲ್ಲಿ ಈ ವರ್ಷ ಇಶಾ ಗ್ರಾಮೋತ್ಸವ ನಡೆಯುತ್ತಿದೆ. ಈ ವರ್ಷ ಇಶಾ ಗ್ರಾಮೋತ್ಸವದಲ್ಲಿ ಸಾಧಾರಣ 6,000 ತಂಡಗಳು ದೇಶದ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಇಶಾ ಗ್ರಾಮೋತ್ಸವದಲ್ಲಿ ಸಾಧಾರಣ ಅಂದಾಜು 6,000 ತಂಡಗಳು, 50,000 ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸಲಿದ್ದಾರೆ. ಅದರಲ್ಲಿ ವಿಶೇಷತೆ ಏನಂದ್ರೆ ಇದರಲ್ಲಿ 5,000 ಮಹಿಳೆಯರು ಕೂಡ ಪಾಲ್ಗೊಳ್ಳಲಿದ್ದಾರೆ. ಇಶಾ ಗ್ರಾಮೋತ್ಸವ ಕರ್ನಾಟಕ ಪ್ರವೇಶಿಸಿದ್ದು 2023ರಲ್ಲಿ. ಈ ಸಲದ ಇಶಾ ಗ್ರಾಮೋತ್ಸವದಲ್ಲಿ ಅಂದಾಜು ಕರ್ನಾಟಕದಲ್ಲಿ 700 ತಂಡಗಳು ಭಾಗವಹಿಸಲಿಕ್ಕಿದೆ ಹಾಗೂ 8,000ಕ್ಕಿಂತ ಹೆಚ್ಚು ಕ್ರೀಡಾಪಟುಗಳು ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪಂದ್ಯಾವಳಿಯಲ್ಲಿ ಪುರುಷರಿಗೆ ವಾಲಿಬಾಲ್, ಮಹಿಳೆಯರಿಗೆ ಥ್ರೋಬಾಲ್ ಇದ್ದು ತಂಡಗಳು ಕ್ಲಸ್ಟರ್ ಮಟ್ಟದ ಪಂದ್ಯಗಳಿಂದ ವಿಭಾಗೀಯ ಸುತ್ತುಗಳಿಗೆ ಮುನ್ನಡೆಯುತ್ತದೆ. ವಿಭಾಗೀಯ ಮಟ್ಟದ ಪಂದ್ಯಗಳು ಇದೇ ಆಗಸ್ಟ್ 31ರಂದು ಕುಂದಾಪುರದ ಕೆರಡಿಯಲ್ಲಿ ಜರುಗಲಿದೆ. ಕ್ಲಸ್ಟರ್ ಮಟ್ಟದಲ್ಲಿ ವಿನ್ನರ್ಸ್ ಹಾಗೂ ರನ್ನರ್ಸ್ ಆದ ತಂಡಗಳು ಡಿವಿಷನಲ್ ನಲ್ಲಿ ಆಡಲಿದ್ದಾರೆ. ಹಾಗೆ ನಮ್ಮ ಫೈನಲ್ ಸೆಪ್ಟೆಂಬರ್ 21ರಂದು ಕೊಯಂಬತ್ತೂರಿನ ಇಶಾ ಯೋಗ ಕೇಂದ್ರದ ಆದಿಯೋಗಿ ಸಮ್ಮುಖದಲ್ಲಿ ನಡೆಯಲಿದೆ. ಇಶಾ ಗ್ರಾಮೋತ್ಸವ ವೃತ್ತಿಪರ ಕ್ರೀಡಾಪಟುಗಳಿಗೆ ಮಾತ್ರವಲ್ಲದೆ ರೈತರು, ಮೀನುಗಾರರು, ದಿನಗೂಲಿ ಕೆಲಸಗಾರರು, ಗೃಹಿಣಿಯರು, ಶಾಲಾ ಮಕ್ಕಳು ಸೇರಿದಂತೆ ದೈನಂದಿನ ಗ್ರಾಮೀಣ ಜನರನ್ನು ಮೈದಾನಕ್ಕೆ ತರುವ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮ ಹಾಗೆಯೇ ಇನ್ನೊಬ್ಬರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂಜಲಿ ಸಾಲಿಗ್ರಾಮ ಮೇಡಮ್, ಇವರು ನಮ್ಮ ಈ ಕಾರ್ಯಕ್ರಮಕ್ಕೆ ಇಂದು ಬಂದು ಆಗಮಿಸಿದ್ದೇ ನಮ್ಮ ಒಂದು ಸೌಭಾಗ್ಯ. ಸೊ ಆ ಅಂಜಲಿ ಸಾಲಿಗ್ರಾಮ ಮೇಡಮ್ಗೆ ನಮ್ಮ ಇಶಾ ಸ್ವಯಂ ಸೇವಕರಾದ ನೇಹಕ್ಕ ಅವರು ಒಂದು ಪುಷ್ಪವನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ನಾನು ಕೇಳಿಕೊಳ್ತೇನೆ. ನಾನು ತುಂಬಾ ಖುಷಿಯಾಗಿದ್ದೇನೆ. ಯಾಕಂದ್ರೆ ಇದು ಒಂದು ನಮ್ಮ ಇವತ್ತಿನ ಒಂದು ಕ್ರೀಡಾ ಇದು ಆರ್ಗನೈಸ್ ಮಾಡ್ತಾ ಇದ್ದಾರಲ್ಲ ಇಶಾ ಫೌಂಡೇಶನ್ ಅವರು, ಇದು ಗ್ರಾಮೀಣ ಸ್ಪೋರ್ಟ್ಸ್ ಆದ್ರಿಂದ ಐ ಆಮ್ ದ ರೈಟ್ ಪರ್ಸನ್ ಟು ಸ್ಟ್ಯಾಂಡ್ ಹಿಯರ್ ಅಂಡ್ ಟಾಕ್. ಯಾಕಂದ್ರೆ ನಾನು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಅದೇ ಪೆರಡೂರು ಹೈಸ್ಕೂಲು ನಾನು ಓದಿದ್ದು. ಆ ಟೈಮಲ್ಲಿ ಗ್ರಾಮೀಣ ಕ್ರೀಡಾಕೂಟ ಅಂದ್ರೆ ನಮ್ಗೆ ಅಥ್ಲೆಟಿಕ್ಸ್ ಅಲ್ಲಿ ರೂರಲ್ ಸ್ಪೋರ್ಟ್ಸ್ ಅಂತ ಇರ್ತದೆ. ಅದರಲ್ಲಿ ನಾನು ಫಸ್ಟ್ ನ್ಯಾಷನಲ್ ಮೆಡಲ್ ಮಾಡಿದವಳು ನಮ್ಮ ಊರಿಗೆ. ಸೊ ಇವತ್ತು ಅದೊಂದು ಖುಷಿ ವಿಷಯ. ಅಂದ್ರೆ ನನಗೆ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಅಂದ್ರೆ ನಂದು ಸ್ಕೂಲ್ ಲೈಫ್ ಅಂದ್ರೆ ಯಂಗ್ ನಾವು ಹೇಗೆ ಹಳ್ಳಿಯಲ್ಲಿ ಬೆಳೆದಿರ್ತೇವಲ್ಲ ಅದೊಂದು ನೆನಪು ಆಗುವಂತ ಒಂದು ಇದು. ಇವಾಗ ಲೈಫಲ್ಲಿ ನಾವು ಎಟ್ ಪ್ರೆಸೆಂಟ್ ಸಿಚುವೇಶನ್ ಅಂದ್ರೆ ಗ್ರಾಮೀಣ ಪ್ರದೇಶದ ಜನ ಹಾಗೂ ನಮ್ಮ ಈ ಸಿಟಿ ಲೈಫ್ ಅನ್ನು ಕಂಪೇರ್ ಮಾಡುವಾಗ ನಾವು ಗ್ರಾಮೀಣದಲ್ಲಿರುವ ಒಂದು ಜನರೇ ಎಷ್ಟೋ ಕೈ ಮೇಲು. ಯಾಕಂದ್ರೆ ನಾವು ಸ್ವಂತ ದುಡ್ದು ನಮ್ಮ ಕೈಕಾಲನ್ನು ಗಟ್ಟಿ ಮಾಡುವಂತ ಪರಿಸ್ಥಿತಿಯವರು ನಾವು.
ಈಗ ಈಗ ಎಟ್ ಪ್ರೆಸೆಂಟ್ ನಮಗೆ ಅಂದ್ರೆ ಸಿಟಿಯಲ್ಲಿ ಇರ್ತೇವೆ, ಯಾವುದೂ ಹಳ್ಳಿ ಲೈಫ್ ಗೊತ್ತಿರುವುದಿಲ್ಲ. ನಾವೆಲ್ಲ ಸ್ಕೂಲಿಗೆ ಹೋಗ್ಬೇಕಾದ್ರೆ ಮನೆಯಲ್ಲಿ ಬೈದು ಅದೆಲ್ಲ ಎಷ್ಟು ಕೇಳಿದ್ದೇವೆ ಅಂತ ಗೊತ್ತಿಲ್ಲ. ಬೆಳಿಗ್ಗೆ ಎದ್ದು ಗದ್ದೆಗೆ ಹೋಗ್ಬೇಕು, ನಮ್ಮ ಮನೆಯಲ್ಲೆಲ್ಲ ಗದ್ದೆ ಕೆಲಸ. ಬೆಳಿಗ್ಗೆ ಹೋಗಿ ಅಲ್ಲಿ ಗೊಬ್ಬರ ಹಾಕಿ ಗದ್ದೆಗೆ ಅವರಿಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿ, ಆಮೇಲೆ ಅಲ್ಲಿಂದ 5-6 ಕಿಲೋಮೀಟರ್ ವಾಕ್ ಮಾಡಿ ಸ್ಕೂಲಿಗೆ ಹೋಗ್ಬೇಕು. ಇವಾಗ ಹಾಗಲ್ಲ. ಇವಾಗ ಅಂದ್ರೆ ಇವಾಗಿನ ಲೈಫ್ ಮನೆಯಿಂದ ಸ್ಟೆಪ್ಪಿಂದ ಕೆಳಗೆ ಇಳಿದ್ರೆ ಕಾರು, 2 ವೀಲರ್ ಯಾವ್ದಾದ್ರು ಒಂದು ಬರ್ತದೆ. ಅಲ್ಲಿ ಸ್ಕೂಲ್ ಹತ್ರ ಗೇಟಿಗೆ ಇನ್ನೊಂದು ವೆಹಿಕಲ್ ಅಲ್ಲಿ ಡ್ರಾಪ್ ಮಾಡಿ ಮಕ್ಕಳು ಅಲ್ಲಿಂದ ಇಲ್ಲಿ ಬರುವವರೆಗೆ ಸುಸ್ತಾಗಿರ್ತಾರೆ. ಇದೇ ಸಮಸ್ಯೆ ಈಗ ನಮ್ಮ ಯಂಗ್ ಜನರೇಷನ್ ಅಲ್ಲಿ. ಇದೊಂದು ಜಸ್ಟ್ ಟಿಪ್ಸ್. ನಾವು ಎಷ್ಟೇ ದುಡ್ಡಿದ್ರು ಎಷ್ಟೇ ಇದ್ದಿದ್ರು ಆರೋಗ್ಯ ಇಲ್ದಿದ್ರೆ ನಮಗೆ ಜೀವನ ಇಲ್ವೇ ಇಲ್ಲ. ಅದಕ್ಕೋಸ್ಕರ ನಾನು ಎಲ್ಲರಿಗೂ ಹೇಳುದು, ಒಂದು ದಿನಕ್ಕೆ ಈಗ ನಮ್ಮ ಹಳ್ಳಿ ಲೈಫ್ ಇಲ್ಲ ಇದ್ದವರು ಓಕೆ, ಅವರು ಸ್ವಲ್ಪ ಕೆಲಸ ಮಾಡಿಕೊಂಡು ಆರೋಗ್ಯ ದೃಷ್ಟಿಯಿಂದ ಅವರು ಖುಷಿಯಾಗಿ ಹ್ಯಾಪಿಯಾಗಿದ್ದಾರೆ. ಬಟ್ ಎಷ್ಟು ಜನ ನಾವು ಸಿಟಿ ಲೈಫ್ ಅಲ್ಲಿ ಇದ್ದೇವಲ್ಲ, ಐ ಥಿಂಕ್ ಮೋಸ್ಟ್ ಆಫ್ ದಮ್ ಆರ್ ಹ್ಯಾವಿಂಗ್ ಹೆಲ್ತ್ ಇಶ್ಯೂ. ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ಅವರು ಮಾತಾಡಿದ್ದಾರೆ. ಯಾಕಂದ್ರೆ ಅವರು ಕ್ರೀಡಾಪಟು ಆಗಿದ್ರು, ನಾನು ಕೂಡ ಇದ್ದೆ. ಆದರೆ ಈಗ ಟೀಚಿಂಗ್ ಅಲ್ಲಿ ಹೋಗಿ ನಾನು ಸ್ವಲ್ಪ ಹಿಂದೆ ಬಿದ್ದಿದ್ದೇನೆ. ಆದರೂ ಕ್ರೀಡೆ ಅಂದರೆ ನನಗೆ ತುಂಬ ಇಷ್ಟ ಸಣ್ಣದ್ರಿಂದ. ನಾನು ಹುಟ್ಟಿ ಬೆಳೆದದ್ದು ಬರೀ ಹಳ್ಳಿಯಿಂದ, ನಾಟ್ ಸಿಟಿಯಲ್ಲಿ. ಆದರೆ ಹಳ್ಳಿಗಳಲ್ಲಿ ಮುಂಚಿನ ದಿನಗಳಲ್ಲಿ ಮೇಡಮ್ ಮಾತಾಡುವಾಗ ನಾನು ಜಸ್ಟ್ ರಿಕಾಲ್ ಮಾಡಿದೆ ನನ್ನ ಚೈಲ್ಡ್ಹುಡ್ ಡೇಸ್. ನಮ್ಮ ಸಣ್ಣದಲ್ಲಿರುವಾಗ ನಾವು ಹೇಗಿದ್ದೆವು ಹಳ್ಳಿಗಳಲ್ಲಿ, ಅಂದರೆ ಸಾಯಂಕಾಲ ಜೊತೆ ಬರುವುದು, ಮಕ್ಕಳ ಜೊತೆ ಗೂಡಿ ಆಡುವುದು, ಅದೆಲ್ಲ ತುಂಬ ಎಂಜಾಯ್ಮೆಂಟ್ ಇತ್ತು. ಆದರೂ ನಮ್ಮ ವಿಲೇಜಲ್ಲಿ ನಮಗೆ ಟೆಂಪಲ್ಸ್ಗಳಿವೆ, ಅಲ್ಲಿ ನೇಮೋತ್ಸವ ಅಂತ ಆಗ್ತಿತ್ತು. ಆವಾಗೆಲ್ಲ ತುಂಬ ಆಕ್ಟಿವಿಟೀಸ್ ಇರ್ತಿತ್ತು. ನಾಟ್ ನಮಗೆ ಮಾತ್ರ ಅಲ್ಲ, ಹಿಂದೂಸ್ಗಳಿಗೆ ಮಾತ್ರ ಅಲ್ಲ, ಅದು ಎಲ್ಲ ಕಲ್ಚರ್ ಯಾರಿಗಿಲ್ಲ. ವೇದಿಕೆಯಲ್ಲಿ ಹಾಗೂ ನೆರೆದ ಎಲ್ಲ ಬಂಧುಗಳೇ, ಇವತ್ತು ಈಶಾ ಫೌಂಡೇಶನ್ನಿಂದ ಕ್ರೀಡಾಕೂಟ ಈ ಒಂದು ಕ್ರೀಡಾಂಗಣದಲ್ಲಿ ನಡೀತಾ ಇದೆ. ಸದ್ಗುರು, ಗೌರವಾನ್ವಿತ ಸದ್ಗುರು ಅವರ ಮುಖ್ಯ ಉದ್ದೇಶವೇ ಮಾನವ ಕುಲದ ಉದ್ಧಾರ. ಅದನ್ನು ಯಾವ ಯಾವ ರೀತಿಯಲ್ಲಿ ಮಾಡಿದರೆ ಜನರು ಸಂಘಟನೆಗಳಾಗ್ತಾರೆ, ಪ್ರೀತಿ ವಿಶ್ವಾಸ ಬೆಳೆಸಿಕೊಳ್ತಾರೆ, ಯಾವಾಗ ದ್ವೇಷವನ್ನು ಬಿಡ್ತಾರೆ, ಅದಕ್ಕೆಲ್ಲ ಒಂದು ಪೂರಕವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಅವರು ಆಯೋಜಿಸಿದ್ದಾರೆ. ಆ ಆಯೋಜಿಸಿದ ಕಾರ್ಯಕ್ರಮಗಳು ಭಾರತಾದ್ಯಂತ ಬಹಳ ವಿಶೇಷವಾಗಿ ನಡೀತಾ ಇದೆ. ಸಮಾಜದಲ್ಲಿ ಬಹಳಷ್ಟು ಅವಕಾಶಗಳು ಸಿಗ್ತದೆ, ಬಹಳಷ್ಟು ವೇದಿಕೆಗಳು ಸಿಗ್ತದೆ. ಸಿಕ್ಕುವಂತಹ ಅವಕಾಶ ವೇದಿಕೆಗಳನ್ನು ಸಕಾರಾತ್ಮಕವಾಗಿ ಉಪಯೋಗ ಮಾಡಿಕೊಂಡು ಎಲ್ಲಿಯೂ ಯಾರಿಗೂ ನೋವು ತರದೆ, ಯಾರಿಗೂ ಕಷ್ಟವನ್ನು ಕೊಡದೆ, ಹಿಂಸೆಯನ್ನು ಕೊಡದೆ ಬದುಕುವ ಒಂದು ರೀತಿಯನ್ನು ನೀವೆಲ್ಲರೂ ಖಂಡಿತ, ಇಲ್ಲಿ ಒಂದು 50 ಜನ ಯುವಕ ಯುವತಿಯರಿದ್ರೆ ನೀವು ಅದೊಂದು ನಿರ್ಧಾರವನ್ನು ತೆಗೆದುಕೊಂಡ್ರೆ, ನಾನು ಸಮಾಜಕ್ಕಾಗಿ, ನನ್ನ ಕುಟುಂಬಕ್ಕಾಗಿ, ಸಮಾಜಕ್ಕಾಗಿ, ದೇಶಕ್ಕಾಗಿ ನನ್ನಿಂದ ಅಷ್ಟು ಸೇವೆ ಮಾಡ್ತೇನೆ, ಜೊತೆಗೆ ಯಾರಿಗೂ ನಾನು ಹಿಂಸೆ ಮಾಡುವುದಿಲ್ಲ, ಯಾರಿಗೂ ಅಪವಾದ ಮಾಡುವುದಿಲ್ಲ, ಯಾರ ಮನಸ್ಸನ್ನು ನೋಯಿಸುವುದಿಲ್ಲ ಎಂಬ ಒಂದು ಉದ್ದೇಶವನ್ನು ಇಟ್ಕೊಂಡ್ರೆ, ಅದು 50 ಜನ ಮಾಡಿದ ಉದ್ದೇಶ ನಾಳೆ 5 ಲಕ್ಷ ಜನರಿಗೆ ನಾಂದಿಯಾಗ್ತದೆ. ಎಲ್ಲರ ಪರವಾಗಿ ನಾವು ಈಶಾ ತಂಡದಿಂದ ಟೀಮ್ ಇಂದ ನಿಮಗೆ ವಿಶ್ ಯು ವೆರಿ ಹ್ಯಾಪಿ ಬರ್ಡೇ ಸರ್. ಒಂದು ಮಾನ್ಯ ಶಾಸಕರಲ್ಲಿ ಕ್ರೀಡೋತ್ಸವದ ಬಗ್ಗೆ, ನಮ್ಮ ಈಶಾ ಗ್ರಾಮೋತ್ಸವದ ಬಗ್ಗೆ, ನಿಮಗೆ ಕ್ರೀಡೆಯ ಮಹತ್ವ ನಿಮ್ಮ ಲೈಫಿನಲ್ಲಿ ಇರುವ ಬಗ್ಗೆ ಒಂದೆರಡು ಮಾತುಗಳನ್ನು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತೇನೆ. ಹೊಳೆಗೊಳೆಯ ಉಡುಪಿ ಶ್ರೀಕೃಷ್ಣ ಮುಖ್ಯಪ್ರಾಣನನ್ನು ಮನದಲ್ಲಿ ಸ್ಮರಿಸುತ್ತಾ, ಈಶಾ ಗ್ರಾಮೋತ್ಸವ ಸ್ಪೋರ್ಟಿಂಗ್ ಸ್ಪಿರಿಟ್ ಆಫ್ ಭಾರತ್ ಒಂದು ಕ್ರೀಡಾಕೂಟದ ಉತ್ಸವ ಕಾರ್ಯಕ್ರಮದ ಈ ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಪಂಡಿತರೇ, ನೆರೆದಿರುವ ಈ ಈಶಾ ಫೌಂಡೇಶನ್ನ ಪದಾಧಿಕಾರಿಗಳೇ, ಸದಸ್ಯರೇ, ಅಭಿಮಾನಿಗಳೇ, ಕ್ರೀಡಾಪಟುಗಳೇ, ಬಂದು ಮಿತ್ರರೇ, ಬಹುಶಃ ಇವತ್ತಿನ ದಿನ ಈಶಾ ಫೌಂಡೇಶನ್ ಅವರು ಈ ಗ್ರಾಮೋತ್ಸವದ ಕಾರ್ಯಕ್ರಮದ ಮೂಲಕ ಜೀವನದ ಅವಿಭಜಿತ ಅಂಗವಾಗಿರಿಸಿಕೊಂಡಿರುವ ಕ್ರೀಡೆಯಲ್ಲಿ ಕೂಡ ನಾವು ತೊಡಗಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸಿಕೊಂಡು, ಖಂಡಿತವಾಗಿಯೂ
ಮನುಷ್ಯನ ಒಂದು ಹತೋಟಿಯನ್ನಿಟ್ಟಾಗ ಮಾತ್ರ ನಮ್ಮ ಭವಿಷ್ಯದ ದಿನಗಳನ್ನು ನಮ್ಮ ಕನಸುಗಳನ್ನು ನನಸು ಮಾಡಲಿಕ್ಕೆ ಅದು ಸಾಧ್ಯವಾಗ್ತದೆ. ಬಹುಶಃ ಈಶಾ ಫೌಂಡೇಶನ್ನ ಬಗ್ಗೆ ನಮಗೆಲ್ಲರಿಗೆ ಭಾಳ ಗೊತ್ತಿದೆ. ಯಾಕಂದರೆ ಸದ್ಗುರು ಅವರ ಭಾಳಷ್ಟು ಕಾರ್ಯಕ್ರಮಗಳನ್ನು ಅವರು ಯೂಟ್ಯೂಬ್ ಇರ್ಬೋದು ಮಾಧ್ಯಮಗಳಲ್ಲಿ ಮಾಡ್ತಾರೆ. ಭಾಳ ಒಂದು ಅರ್ಥಪೂರ್ಣವಾದ ರೀತಿಯಲ್ಲಿ ಒಂದು ಒಳ್ಳೆಯ ಒಂದು ಕಲ್ಪನೆ ಇಟ್ಕೊಂಡು ಒಳ್ಳೆಯ ಒಂದು ಭವಿಷ್ಯದ ಒಂದು ವಿಷಯ ಇಟ್ಟುಕೊಂಡು ಅವರು ಕೆಲಸ ಕಾರ್ಯಗಳನ್ನು ಮಾಡಿದ್ರು. ಅವರ ಇಡೀ ತಂಡದವರು ಇವತ್ತು ಈಶಾ ಫೌಂಡೇಶನ್ ಅವರು ಉಡುಪಿಯಲ್ಲಿ ಕೂಡ ಇದಕ್ಕೆ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕಾಗಿ ಮತ್ತೊಮ್ಮೆ ಈಶಾ ಫೌಂಡೇಶನ್ ಸಂಬಂಧಪಟ್ಟವರಿಗೆ ನನ್ನ ವಿಶೇಷವಾದ ಅಭಿನಂದನೆ ಕೂಡ ಸಲ್ಲಿಸಲಿಕ್ಕೆ ಬಯಸಿದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದ ಮೂಲಕ ವಾಲಿಬಾಲ್ ಪಂದ್ಯಾಟ ಕೂಡ ಆಯೋಜನೆ ಮಾಡಿದರು. ಖಂಡಿತವಾಗಿಯೂ ವಾಲಿಬಾಲ್ ಈ ಭಾಗದ ಒಂದು ಬಹಳ ಒಂದು ಪ್ರತಿಷ್ಠೆ ಇರುವಂಥ ಒಂದು ಕ್ರೀಡೆ. ಬಹುಶಃ ಈ ಭಾಗದಲ್ಲಿ ತುಂಬ ಕ್ರೀಡಾಪಟುಗಳನ್ನು ವಾಲಿಬಾಲ್ನ ಮೂಲಕ ಇವತ್ತು ನಾವು ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಣುವಂಥ ಅವಕಾಶ ಕೂಡ ಉಡುಪಿ ಜಿಲ್ಲೆ ಕೊಟ್ಟಿದ್ದೀವಿ. ಇವತ್ತು ಈ ದಿವಸ ಈ ಒಂದು ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡುವ ಮೂಲಕ ಇನ್ನಷ್ಟು ಈ ಭಾಗದ ಯುವ ಪ್ರತಿಭೆಗಳಿಗೆ ತಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಖಂಡಿತವಾಗಿಯೂ ಶೈಕ್ಷಣಿಕವಾಗಿ ಯಾವ ರೀತಿ ನಾವು ಸಾಧನೆ ಮಾಡುವ ಮೂಲಕ ವಿಶ್ವದ ಮನಸ್ಸನ್ನು ಇಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಶೈಕ್ಷಣಿಕದ ಜೊತೆಗೆ ಕ್ರೀಡಾ ಕ್ಷೇತ್ರದಲ್ಲಿ ಕೂಡ ಇದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಜಿಲ್ಲೆಯ ಹೆಸರು ಪ್ರಸರಿಸುವಂತಾಗಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸುತ್ತಾ, ಖಂಡಿತವಾಗಿಯೂ ಮುಂದಿನ ಒಂದು ದಿನ ಸದ್ಗುರುಯವರನ್ನು ಉಡುಪಿ ಕರೆತರುವಂಥ ಕೆಲಸ ಮಾಡುವ. ಯಾಕೆಂದರೆ ಈ ಭಾಗದಲ್ಲಿ ಬಹಳಷ್ಟು ಜನ ಅವರ ಭಕ್ತರಿದ್ದಾರೆ, ಅವರ ಫಾಲೋವರ್ಸ್ ಇದ್ದಾರೆ. ನಾನು ನಿನ್ನೆ ಕೂಡ ಹೇಳಿದೆ, ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನಿಮಗೆ ಅವಕಾಶ ಸಿಕ್ಕಿದಾಗ ಅವರ ನೇರ ದರ್ಶನ ಮಾಡಲಿಕ್ಕೆ ಉಡುಪಿ ಜನರಿಗೆ ಅವಕಾಶ ಕಲ್ಪಿಸಿಕೊಡುವ ಅಂತ ಹೇಳಿದ್ರೆ ಖಂಡಿತವಾಗಿ ಭಾಗವಹಿಸಿರುವ ಎಲ್ಲ ಕ್ರೀಡಾಪಟುಗಳು ತಮ್ಮ ಉತ್ತಮವಾದ ಪ್ರದರ್ಶನವನ್ನು ಕೂಡ ನೀಡಲಿ ಅಂತ ಶುಭವನ್ನು ಹಾರೈಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತನ್ನು ಧನ್ಯವಾದಗಳು ಸರ್. ಯಾವ ಎನರ್ಜಿಯಲ್ಲಿ, ಯಾವ ಸ್ಪಿರಿಟ್ ಅಲ್ಲಿ ನಮ್ಮ ವೇದಿಕೆ ಪ್ರವೇಶಿಸಿದ್ರು ಅದೇ ಸ್ಪಿರಿಟ್ ಎನರ್ಜಿಯಲ್ಲಿ ಇವತ್ತು ಕ್ರೀಡಾಪಟುಗಳು ಕ್ರೀಡೆಯನ್ನು ಆಡಿದರೆ ಮೋಸ್ಟ್ಲಿ ಇವತ್ತು ಪ್ರಶಸ್ತಿಯನ್ನು ಗೆಲ್ಬಹುದು ಅನ್ನೋದು ನಾನು ಕೇಳ್ತೀನಿ. ಈಗ ನಾವು ಬೆಳಗ್ಗೆಯ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ನಮ್ಮ ಪ್ರೀತಿ ಹಾಗೂ ಗೌರವದ ದ್ಯೋತಕವಾಗಿ ಅತಿಥಿಗಳಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ನಾನು ಕೇಳಿಕೊಳ್ತೇನೆ. ಮೊದಲಿಗೆ ಶ್ರೀಯುತ ವಿಶ್ವ ಶೆಟ್ಟರ್ ಅವರಿಗೆ ಸಚಿನ್ ಅಣ್ಣ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಯುನೈಟೆಡ್ ಅಥ್ಲೆಟಿಕ್ಸ್ ತರಬೇತುದಾರರಾದ ಶಾಲಿನಿ ಶೆಟ್ಟಿ ಮೇಡಮ್ ಅವರಿಗೆ ಅಮಿತಕ್ಕ ಅವರ ಸ್ನೇಹಿತರಾದ ಅಮಿತಕ್ಕರವರೇ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಸೈನ್ಸ್ ಸಿಸಿಲಿಸ್ ಸ್ಕೂಲಿನ ಜಾಯಿಂಟ್ ಸೆಕ್ರೆಟರಿ ಆದ ಸಿಸ್ಟರ್ ಪ್ರಿಯಾ ಮೇಡಮ್ ಅವರಿಗೆ ನವ್ಯಕ್ಕ ಸ್ಮರಣಿಕೆಯನ್ನು ನೀಡಿ ಗೌರವ ಸಲ್ಲಿಸಬೇಕಾಗಿ ಕೇಳಿಕೊಳ್ತೇನೆ. ಈ ವೇದಿಕೆಯಲ್ಲಿ ಅತಿಥಿಯಾಗಿ ಆಗಮಿಸಿರುವ ರಕ್ಷಾ ಕುಂದಾಪುರ್ ಮೇಡಮ್ ಅವರಿಗೆ ಕುಶಾಲಿನಿ ಅಕ್ಕ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಅಂಜಲಿ ಸಾಲಿಗ್ರಾಮ ಮೇಡಮ್ ಅವರಿಗೆ ಹರಿಣಿಯಕ್ಕ ಸ್ಮರಣಿಕೆಯನ್ನು ನೀಡಿ ಗೌರವ ಸಲ್ಲಿಸಬೇಕಾಗಿ ಕೇಳಿಕೊಳ್ತೇನೆ. ಹಾಗೆ ನಮ್ಮ ಇನ್ನೊಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆದ ದೀಪಿಕಾ ಮೇಡಮ್ ಅವರಿಗೆ ವಿನಯಣ್ಣ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಇನ್ನೇನು ಆಟಗಳು ಶುರುವಾಗಲಿದೆ. ನಾನು ನಮ್ಮ ವೇದಿಕೆಯಲ್ಲಿರುವ ಗಣ್ಯರಿಗೆ ನಾವು ಕ್ರೀಡೆಯ ಹತ್ರ ಹೋಗಿ ಮೊದಲು ನೀವು ಚೆಂಡನ್ನು ಸರ್ವ್ ಮಾಡುವ ಮೂಲಕ ಕ್ರೀಡೆಯನ್ನು ಉದ್ಘಾಟಿಸಬೇಕಾಗಿ ಕೇಳಿಕೊಳ್ತೇನೆ. ಇಲ್ಲಿ ನೆರೆದಿರುವರೆಲ್ಲರೂ ಕೂಡ ನಾವು ವಾಲಿಬಾಲ್ ಹಾಗೂ ಥ್ರೋಬಾಲ್ ಕೋರ್ಟ್ ಹತ್ರ ಹೋಗಿ ನಮ್ಮ ವೇದಿಕೆಯಲ್ಲಿರುವ ಗಣ್ಯರು ಚೆಂಡನ್ನು ಸರ್ವ್ ಮಾಡುವ ಮೂಲಕ ಈ ಕ್ರೀಡಾಟವನ್ನು ಉದ್ಘಾಟಿಸಲಿದ್ದಾರೆ.
Saligrama. What's your name? Rajana. Okay, nice to meet you. Hey. When I was like 17, I was just hungry for more and more. That's when I did my Shambhavi Mahamudra Kriya. And something within me blossomed. So ever since that, I've been meditating and volunteering. That's incredible, actually. No, It's good, actually. it's also good. So, have you met Sadhguru? Wow. Really? Ashram. Oh my God. Coimbatore. Coimbatore. You went there? Yeah. Okay. Happy to see. Thank you so much. Thank you so much. What's your name? Neha. Neha. Thank you for this. Say hi. Hi. Hello. How are you? I'm good. ಪರವಾಗಿ ನಿಮಗೆ ಧನ್ಯವಾದಗಳನ್ನು ನಾನು ಸಲ್ಲಿಸುತ್ತೇನೆ. ಸಹನಾ ಮತ್ತು ತಂಡದವರಿಗೆ ನಮ್ಮ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಆದ ರಕ್ಷಾ ಕುಂದಾಪುರ, ಅಂಜಲಿ ಸಾಲಿಗ್ರಾಮ ಹಾಗೂ ದೀಪಿಕಾ ಮೇಡಮ್ ವೇದಿಕೆಗೆ ಬಂದು ಅವರಿಗೆ ಒಂದು ಪುಟ್ಟ ಕಾಣಿಕೆ ಕೊಡುವ ಮೂಲಕ ಅವರನ್ನು ನಾನು ಅಭಿನಂದಿಸಬೇಕಾಗಿ ನಾನು ಕೇಳಿಕೊಳ್ತೇನೆ. ಜೋರಾದ ಚಪ್ಪಾಳೆ ಬರಲಿ ನಮ್ಮ ಪುಟ್ಟ ಮಕ್ಕಳ ಪ್ರದರ್ಶನಕ್ಕೆ. ಅವರೇ ಟ್ರೈನ್ ಮಾಡಿಕೊಂಡು ಅವರೇ ಪ್ರಾಕ್ಟೀಸ್ ಮಾಡಿ ಇಂದು ಬಂದು ಪ್ರದರ್ಶನವನ್ನು ಕೊಟ್ಟಿದ್ದಾರೆ. ಯಾರು ಟ್ರೈನ್ ಮಾಡಿರುವಂಥದ್ದಲ್ಲ. ಗ್ರಾಮೀಣ ಜನರಿಗೋಸ್ಕರ ಇಶಾ ಫೌಂಡೇಶನ್ ಅವರು ಎಂಥ ಅದ್ಭುತವಾದಂತಹ ಒಂದು ಪ್ರೋಗ್ರಾಮನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಇದೊಂಥರ ಹೆಮ್ಮೆಯ ವಿಷಯ. ಸೊ ಇದು ಇವತ್ತು ನಿನ್ನೆದಲ್ಲ, 17 ವರ್ಷಗಳಿಂದ ಸತತವಾಗಿ ಆಗ್ತಾ ಇರುವಂತಹ ಒಂದು ಪ್ರೋಗ್ರಾಮ್. ಸೊ ಅಂಥ ಒಂದು ಪ್ರೋಗ್ರಾಮಲ್ಲಿ ನಾನು ಒಂದು ಭಾಗಿಯಾಗಿದೆ ಅಂತೇಳಿ ಹೇಳಲಿಕ್ಕೆ ಹೆಮ್ಮೆಯ ವಿಷಯ ಇದು. ಇಶಾ ಫೌಂಡೇಶನ್ನ ಸಂಸ್ಥಾಪಕರಾಗಿರುವ ಸದ್ಗುರು ಈ ಇಶಾ ಗ್ರಾಮೋತ್ಸವವನ್ನು ಪ್ರಾರಂಭಿಸಿದ್ದು. ಸೊ 2004ರಲ್ಲಿ ನಡೆದಂಥ ಒಂದು ಪುಟ್ಟ ಇಶಾ ಗ್ರಾಮೋತ್ಸವವು ಈಗ ಒಂದು ದೊಡ್ಡ ಸಂಭ್ರಮಾಚರಣೆಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಇಶಾ ಗ್ರಾಮೋತ್ಸವವು ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟಿದ್ದು 2023ಯಲ್ಲಿ. ಸೊ ಇಶಾ ಗ್ರಾಮೋತ್ಸವ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳೀಲಿ ಅಂತೇಳಿ ಹೇಳ್ತಾ, ಸೊ ಈ ನನ್ನ ಪುಟ್ಟ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತೇಳಿ ಹೇಳ್ತಾ, ಯಾರೆಲ್ಲ ಈ ವಿಡಿಯೋ ನೋಡಿ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್.